ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಒಂದಷ್ಟು ಕೆಲಸಗಳಿದೆ, ಯಾಕಂದರೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಶೂಟಿಂಗು ರಿಹರ್ಸಲ್ಸ್ ಇರೋದ್ರಿಂದ. ಇವತ್ತು ಒಂದಿನ ನಮ್ಗೆ ಸ್ವಲ್ಪ ಬ್ರೇಕ್ ಸಿಕ್ಕಿದೆ, ಹಾಗಾಗಿ ನಮ್ದು ಏನೇನು ಪೆಂಡಿಂಗ್ ಕೆಲಸ ಇದೆ ಆ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಇವತ್ತು ಬೇಗನೆ ಮನೆಯಿಂದ ಹೊರಟಿದ್ದೀವಿ. ಏನೇನು ಕೆಲಸ ಇವತ್ತು ಹೆಂಗಿರುತ್ತೆ ನಮ್ಮ ಡೇ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. CNG ಹಣೆ ಬಾರ ಇದೆ ಆ್ಯಕ್ಚುಲಿ. ಏನಂದರೆ ಈ CNG ಹಾಕೋಕ್ಕೆ ಎಲ್ಲರೂ ಕೆಳಗಿಳಬೇಕು ಗಾಡಿಯಿಂದ. ನಿನ್ನೆನೇ ಬಂದಿದ್ವಿ ಸಿಮ್ ತೊಗೋಬೇಕು ಅಂತ, ಆದರೆ ನಿನ್ನೆ ಸರ್ವರ್ ಸ್ಲೋ ಇದ್ದಿದ್ದರಿಂದ ನಾಳೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಫಸ್ಟ್ ಆನ್ ದ ವೇ ಹೋಗೋವಾಗ ನಮಗೆ ಸಿಗೋದೆ ಸಿಮ್ ಶಾಪ್. ಸೊ ಫಸ್ಟು ಸಿಮ್ ತೊಗೊಂಡು ಆಮೇಲೆ ನಾವು ಫೋನ್ ತೊಗೊಳಕ್ಕೆ ಹೋಗೋಣ ಅಂತ ಫಸ್ಟು ಸಿಮ್ ತೊಗೊಂಡ್ವಿ. ಸಿಮ್ ಕೆಲಸ ಏನೋ ಮುಗೀತು, ನೆಕ್ಸ್ಟು ಫೋನ್ ತೊಗೊಳ್ಳೋಣ ಅಂತ ನಾವು ಫೋನ್ ಸ್ಟೋರಿಗೆ ಬಂದಿದ್ದೀವಿ. ಈಗ ಫೋನ್ ತೊಗೋತಾ ಇರೋ ರೀಸನ್ ಏನಂದರೆ, ರೀಸೆಂಟಾಗಿ ಒಂದು 4-5 ದಿನದ ಹಿಂದೆ ಇವ್ರ ಫೋನ್ ಕಳೆದೋಯ್ತು. ಯಾರು ತೊಗೊಂಡ್ರು ಅಂತಲೂ ಗೊತ್ತಾಗಲಿಲ್ಲ. ಹುಡುಕಿದ್ವಿ ಎಲ್ಲ ಕಡೆನೂ, ಬಟ್ ಸಿಗಲಿಲ್ಲ. ಇನ್ನೂ ಬೇಗನೆ ತೊಗೋಬೇಕಾಗಿತ್ತು, ನಮಗೆ ಟೈಮ್ ಇಲ್ಲದೇ ಇದ್ದಿದ್ದರಿಂದ ನಾವು ಇವತ್ತು ತೊಗೊಳಕ್ಕೆ ಬಂದಿದ್ದೀವಿ. ಇನ್ನೊಂದು ಕನ್ಫ್ಯೂಷನ್ ಏನಂದರೆ, ಯಾವ ಫೋನ್ ತೊಗೊಳ್ಳೋದಂತಲೇ ಗೊತ್ತಾಗಲ್ಲ. ಯಾವ ಚೆನ್ನಾಗಿದೆ ಅಂತ ನಮ್ಗೆ ಐಡಿಯಾನೂ ಇರಲ್ಲ. ಅವರೆಲ್ಲ ಫೋನು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಇವ್ರು ನಮಗೆ ಪರಿಚಯ ಇದ್ದಿದ್ದರಿಂದ ನಮಗೆ ಒಂದೆರಡು ಫೋನ್ ಸಜೆಸ್ಟ್ ಮಾಡಿದ್ರು, ಇದು ಚೆನ್ನಾಗಿದೆ ತೊಗೊಳ್ಳಿ ಅಂತ. ನಾವಿಬ್ಬರು ಏನಂದರೆ, ಯಾವಾಗಲೇ ನಾವು ಫೋನ್ ತೊಗೊಳ್ಳಿ ನಾವು ಕೇಳೋದು ಎರಡು ಪಾಯಿಂಟ್ ಅಷ್ಟೇ. ಒಂದು, ಕ್ಯಾಮ್ರಾ ಚೆನ್ನಾಗಿದೆಯಾ, ಕ್ಲಾರಿಟಿ ಇದೆಯಾ, ಮತ್ತು ಸ್ಟೋರೇಜ್ ಸ್ಪೇಸ್ ಎಷ್ಟು ಬರುತ್ತೆ ಅಂತ ಕೇಳ್ತೀವಿ. ನಿಗೂ ಒಂದು ಫೋನ್ ಫೈನಲ್ ಮಾಡಿದ್ವಿ ನಾವು. ಆಮೇಲೆ ಯಾವ ಕಲರ್ ತೊಗೋಬೇಕು, ಯಾವ ಕಲರ್ ಚೆನ್ನಾಗಿದೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ. ಫೋನ್ನ ಓಪನ್ ಮಾಡಿ ನೋಡ್ತಾಯಿದ್ರು ಹೇಗಿದೆ ಅಂತ. ಆಮೇಲೆ ಅವ್ರದ್ದೇನೋ ಸ್ವಲ್ಪ ಪ್ರೊಸೀಜರ್ ಎಲ್ಲ ಇತ್ತು, ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರು. ಇವ್ರ ಫೋನ್ ಹಾಳಾಗಿದ್ದರಿಂದ ನಮ್ಮ ಹತ್ರ ಯಾವುದೂ ಬ್ಯಾಕಪ್ ಇರಲಿಲ್ಲ, ಹಳೆ ಫೋನಲ್ಲೇ ಎಲ್ಲ ಹೊಟ್ಟೋಗಿತ್ತು. ಅವರು ಪಾಪ ಅದನ್ನು ಕೂಡ ನಮಗೆ ರೆಡಿ ಮಾಡಿ ಕೊಟ್ಟರು. ದೋಸೆ ತಿನ್ನೋಣ. ಏನು ದೋಸೆ ಅದು? ದಾವಣಗೆರೆ ಬೆಳೆ ದೋಸೆ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಟೈಮ್ ಆಗಿತ್ತು, ನಂಗೆ ತುಂಬ ಸುಸ್ತಾಗ್ತಾಯಿತ್ತು. ಅದಕ್ಕೆ ಏನಾದ್ರು ತಿನ್ನೋಣ ಅಂತ ದೋಸೆ ತಿನ್ನಕ್ಕೆ ಬಂದ್ವಿ. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ, ನಮ್ಮ ಕಾರ್ ರೆಡಿ ಮಾಡಿಸ್ಬೇಕಾಗಿತ್ತು. ನಾವು ಮನೆ ಹತ್ರ ಕಾರ್ ನಿಲ್ಲಿಸಿರುವಾಗ ಇಲಿಗಳು ಏನು ಮಾಡಿದೆ, ಎಲ್ಲ ವಯರ್ನೂ ಕಟ್ ಮಾಡಿದೆ. ಅರ್ಧಕ್ಕರ್ಧ ವಯರ್ ಕಟ್ ಮಾಡಿಟ್ಟಿದೆ ಎಲ್ಲನೂ. ಇವ್ರು ಅದನ್ನು ರೆಡಿ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದರು. ಬಟ್ ಆ ಅಂಗಡಿ ಇದ್ದಿದ್ದು ನಮ್ಮ ಮನೆ ಹತ್ರನೇ. ಅವ್ರು ಬರೋ ಅಷ್ಟರಲ್ಲಿ ನಾನು ಇವತ್ತು ಮನೆಗೆ ಹೋಗಿದ್ದೆ. ಹೋಗಿ ನಾನೇ ಏನಾದರೂ ಅಡುಗೆ ಮಾಡೋಣ ಅಂತ ಚಿಕನ್ ಪಲಾವ್ ಮಾಡಿದೆ, ಈಸಿಯಾಗಲಿ ಅಂತ. ಅಷ್ಟರಲ್ಲಿ ಅವರು ಕೂಡ ಕಾರ್ನೆಲ್ಲ ನೀಟಾಗಿ ರಿಪೇರಿ ಮಾಡಿಸ್ಕೊಂಡು ಬಂದರು. ಅಲ್ಲಿಂದ ನಾವು ಹೊರಟ್ವಿ. ಇದು ಮುಗಿಸ್ಕೊಂಡು ನಾವು ಇವತ್ತೊಂದು ಬರ್ಡೇ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಕ್ಯೂ ಬರ್ಡೇ ಅಂದರೆ ನಮ್ಮ ಕೊರಿಯೋಗ್ರಾಫರ್ ಇದ್ದಾರಲ್ಲ, ಅವ್ರ ಮಗಳು ಬರ್ಡೇ ಇತ್ತು ಇವತ್ತು. ಬೇಗನೆ ಹೋಗಬೇಕಾಗಿತ್ತು, ಬಟ್ ಇಲ್ಲಿ ಕಾರ್ ರೆಡಿ ಮಾಡಿಸಿ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೋಗಿತ್ತು. ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಫೋಟೋಸ್ ಅಷ್ಟೇ ತೊಗೊಂಡಿದ್ದು ನಾವು. ಅದು ಇನ್ನೊಂದು ಸ್ವಲ್ಪ ಲೇಟಾಗಿದ್ದಿದ್ರೆ ಅವಳು ಈ ಫೋಟೋ ತೊಗೊಳಕ್ಕೂ ಸಿಗ್ತಾ ಇರಲಿಲ್ಲ, ಮಲ್ಕೊಂಡ್ಬಿಡ್ತಾಯಿದ್ಲು. ಅಷ್ಟು ಸ್ವಲ್ಪ ಲೇಟಾಗೋಗಿತ್ತು. ಬಟ್ ಬೇರೆ ಫ್ರೆಂಡ್ಸ್ ಎಲ್ಲರೂ ಇದ್ದರು. ಇಷ್ಟೆಲ್ಲ ಕೆಲಸಗಳ ಮಧ್ಯ ಟೈಮ್ ಮಾಡಿಕೊಂಡು ಫಿಶ್ ತಂದ್ವಿ ನಾವು ಮನೆಗೆ. ಅದೇ ತಂದಿಟ್ಬಿಟ್ಟು ಹೋಗಿದ್ವಿ, ಬರ್ಡೇ ಮುಗಿಸ್ಕೊಂಡು ಬಂದು ಆಮೇಲೆ ಅಕ್ವೇರಿಯಮ್ಗೆ ಹಾಕೋಣ ಅಂತ. ಇವ್ರಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಫಸ್ಟು ಅವರು ಈ ಥರ ಆ ಕಡೆ ಈ ಕಡೆ 2 ಬೌಲ್ ಇದೆ, ಆ ಬೌಲಲ್ಲೇ ಯಾವಾಗಲೂ 1-2 ಫಿಶ್ ತಂದು ನಾವು ಸಾಕ್ತಾಯಿದ್ವಿ. ಈಗ ರೀಸೆಂಟಾಗಿ ಅಕ್ವೇರಿಯಮ್ ಕೂಡ ತಂದ್ವಿ ನಾವು. ಆದರೆ ಅದನ್ನು ಕಂಪ್ಲೀಟಾಗಿ ಸೆಟಪ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಈ ಥರ ಒಂದು ಸೆಟ್ ಮಾಡಿದ್ದೀವಿ. ನಾನು ಗುರುವಾರ ಬೆಳಿಗ್ಗೆಯಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಪ್ರತಿ ಗುರುವಾರ ರಾಯರಿಗೆ ತಪ್ಪದೇ ನಾವು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಇವತ್ತು ಹಾಗೆಯೇ ಇವ್ರು ಬೇಗನೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದರು. ನಮಗೆ ಅಲಂಕಾರ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಏನಿಲ್ಲ ಅಂದರೂ ನಮಗೆ 3-4 ಅವರ್ ಟೈಮ್ ಬೇಕೇ ಬೇಕು. ಇವತ್ತಿನ ಅಲಂಕಾರ ಪೂಜೆ ಈ ಥರ ಆಯಿತು ನೋಡಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು. ಮತ್ತು ಒಂದು ಖುಷಿ ಏನಂದರೆ, ಈ ಮೊದಲನೇ ವಿಡಿಯೋ ರಾಯರಿಂದನೇ ಶುರುವಾಗ್ತಾಯಿದೆ ಅನ್ನೋದೊಂದು ಖುಷಿ ಇದೆ ನನಗೆ. ಸ್ವಲ್ಪ ತರಕಾರಿ ಬೇಕಾಗಿತ್ತು. ರಿಹರ್ಸಲ್ಗೆ ಹೋಗೋ ಮುಂಚೆನೇ ಈಗಲೇ ನಾನು ತರಕಾರಿ ಎಲ್ಲನೂ ತೊಗೋತಾ ಇದ್ದೆ. ಯಾಕಂದರೆ ರಾತ್ರಿ ನಾವು ಬರೋ ಅಷ್ಟರಲ್ಲಿ ಲೇಟಾಗಿರುತ್ತೆ, ಅಷ್ಟರಲ್ಲಿ ಅಂಗಡಿಯೆಲ್ಲ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನಾನು ಈಗಲೇ ತೊಗೋತಾ ಇದ್ದೀನಿ. ಗುರುವಾರದ ಪೂಜೆ ಎಲ್ಲ ಮುಗಿಸಿ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಯೋದ್ರಲ್ಲೇ ಲೇಟಾಗೋಯ್ತು ಇವತ್ತೇ ಅಲ್ಲ, ಯಾವಾಗಲೂ ಅಷ್ಟೇ. ಗುರುವಾರ ಅಂದರೆ ಪೂಜೆ ಎಲ್ಲ ಮುಗಿಸೋಷ್ಟು ಲೇಟ್ ಆಗುತ್ತೆ. ಬಟ್ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಲ್ಲ, ಅದು ಸ್ವಲ್ಪ
ಟೈಮ್ ಇಲ್ಲ ಇವತ್ತು. ಆಲ್ರೆಡಿ ಲೇಟ್ ಆಗೋಗಿದೆ. ಬೇಗ ಬನ್ನಿ ಅಂತ ಕರಿತಾ ಇದ್ದಾರೆ. ಇವ್ರ ತಮ್ಮಂದಿರು ಇಬ್ರು ಇದ್ದಾರೆ, ಪವನ್ ಸಂಜೀವ್. ಬಾಯ್ ಪಡ್ಕೋತಾ ಇರ್ತಾರೆ, ಅಣ್ಣ ಎಲ್ಲಿದ್ದೀರಾ ಅಂತ. ಅಕ್ಕ ಎಷ್ಟು ಹೊತ್ತು ಟೈಮ್ ಆಯ್ತು, ಬೇಗ ಬನ್ನಿ ಅಂತ ಕರಿತಾ ಇರ್ತಾರೆ. ಅದರಲ್ಲಿ ಒಬ್ಬನಿಗೆ ನಕ್ಷತ್ರಿಕಾ ಅಂತ ಹೆಸರಿಟ್ಟಿದ್ದೀನಿ. ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಡ್ಯಾನ್ಸ್ ಕ್ಲಾಸ್ಗೆ ಹೋದ್ಮೇಲೆ ನಾನು ಯಾರದು ನಮಗೆ ಡ್ಯಾನ್ಸ್ ಹೇಳ್ಕೊಡೋದು, ನಮ್ಗೆ ಜಾಸ್ತಿ ಹಿಂಸೆ ಕೊಡೋದು ಯಾರು, ಬೇಗ ಬನ್ನಿ ಅಂತ ತೋರಿಸ್ತೀನಿ ನಾನು. ವರ್ಕ್ ಡೆಡಿಕೇಶನ್ ವರ್ಕರ್. ಹೌದು, ಒಳ್ಳೆ ಹುಡುಗ, ಸ್ವಲ್ಪ ಕೋತಿ ಬುದ್ಧಿ. ಆಗೋಯ್ತು. ಆಲ್ರೆಡಿ ನೀನು ಟವಲ್ ಹಾಕಿದಲ್ಲ ಶೂಟ್. ನೀನು ಕೈ ತೆಗಿಲಿಲ್ಲ ಮನೆದವ್ರ ಮೇಲೆ ಆಡೆ. ಎಲ್ಲ ಒಳ್ಳೆ ಹುಡುಗಿ ಸಿಗಲ್ಲ. ಈ ಥರನಾ ಅಮ್ಮೋ? ಇವರೇ ಈಗ ಹೇಳಪ್ಪ. ಒಳ್ಳೆ ಹುಡುಗ, ಒಳ್ಳೆ ಸ್ಟೆಪ್ಪು ಕೊರಿಯೋಗ್ರಫಿ ಎಲ್ಲ ನೋಡ್ಕೊಂಡಿದ್ದಾರೆ. ಆಮೇಲೆ ನಮ್ಗೆ ಮಾಡಿಸ್ತಾರೆ. ನೋಡ್ಕೊಳ್ಳಿ, ನೀಟಾಗಿ ಝೂಮ್ ಮಾಡಿ ಕಳ್ಳ ನೋಡುತ್ತಿರುತ್ತೆ. ಸಾಕಿರು. ಅಮ್ಮು ಡ್ಯಾನ್ಸ್ ಕಲಿ ಅಂದರೆ ಏನು ಮಾಡ್ತಾ ಇದೆಯಾ? ರೀಕಾಲ್ ಮಾಡ್ತೀನಿ. ಇನ್ನೂ ಕಲಿತೆ ಇಲ್ಲ, ಆಲ್ರೆಡಿ ರೀಕಾಲ್ ಮಾಡ್ತಾ ಇದೆಯಾ? ನಮಗೆ ಸ್ಟೆಪ್ಸ್ ಹೇಳ್ಕೊಡೋ ಮುಂಚೆ ಇವ್ರು ಈ ಥರ ಯಾವಾಗಲೂ ಅವ್ರು ಫಸ್ಟ್ ಒಂದ್ಸಲಿ ಸ್ಟೆಪ್ಸ್ನೆಲ್ಲನೂ ಫಿಕ್ಸ್ ಮಾಡ್ಕೋತಾರೆ, ಈ ಸಾಂಗ್ಗೆ ಏನು ಸ್ಟೆಪ್ ಮಾಡಬೇಕು ಅಂತ. ಆಮೇಲೆ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅದನ್ನೇ ನಾನು ನೋಡ್ತಾ ಕೂತ್ಕೊಂಡಿದ್ದೆ, ಏನು ಮಾಡ್ತಾಯಿದ್ದಾರೆ ಇವರು ಅಂತ. ಇವತ್ತು ಸ್ವಲ್ಪ ಬೇಗನೆ ಬಂದ್ವಿ ನಾವು ಮನೆಗೆ. ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಟಯರ್ಡ್ ಆಗಿದ್ದರು. ಬಂದ ತಕ್ಷಣ ಫಸ್ಟ್ ಇವತ್ತು ಮೀನಿಗೆ ಊಟ ಹಾಕಬೇಕು ಅಂತ ಅದಕ್ಕೊಂದು ಸ್ವಲ್ಪ ಫುಡ್ ಆಗ್ತಾಯಿದೆ. ಮತ್ತು ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು. ನಿಮ್ಮೆಲ್ಲರೂ ಸಪೋರ್ಟ್ ಹಾಗೂ ವಿಶಸ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ.